ಈ ಮಾರ್ಗನ್ ಸ್ಟ್ಯಾನ್ಲಿ ಅವರು ಸರ್ವೆ ಮಾಡುವಾಗ ಅವರು ಒಂದು ವರದಿಯನ್ನು ಕೊಡ್ತಾರೆ. ಭಾರತದ ಮನೆಗಳಲ್ಲಿ 34,600 ಟನ್ ಚಿನ್ನ ಇದೆ ಅಂತ. ಹೌದು. ಅಂದರೆ ಈ ಭಾರತದ ಇವತ್ತಿನ GDP ಏನಿದೆಯಲ್ಲ ಅಷ್ಟು ಅಮೌಂಟ್ ನಮ್ಮ ಮನೆಗಳಲ್ಲಿದೆ. ಇಲ್ಲಿ ಏನು ಅಂತಂದರೆ ರೀಸೈಕಲ್ ವಿಚಾರ ಬಂದಾಗ ಈಗ ನನಗೆ ಅದ್ರ ಮೇಲೆ ಎಮೋಷ್ನಲ್ ವ್ಯಾಲ್ಯೂ ಇತ್ತು, ನನ್ನ ತಾತ ಕೊಟ್ಟಿದ್ರು, ನನ್ನ ಅಜ್ಜಿ ಕೊಟ್ಟಿದ್ರು ಅಂದರೆ ಖಂಡಿತ ಅದನ್ನು, ಅಥವಾ ಆ್ಯಂಟಿಕ್ ಇದ್ದರೆ ಅದನ್ನು ಯಾರೂ ಮಾರ್ಕೆಟಿಗೆ ತರಲ್ಲ. ಒಂದು ವೇಳೆ ಇಲ್ಲ ನನಗೆ ಇವಾಗ ಬೆಲೆ ಜಾಸ್ತಿ ಇದೆ, ಇದ್ರ ನಾನು ಬೇರೆ ಡಿಸೈನ್ ತೊಗೋಬೇಕು ಅಂದರೆ ಅವ್ರು ಖಂಡಿತ ತೊಗೊಂಡು ಬಂದು ಮಾಡ್ತಾರೆ. ಹಿಂದೆನೂ ಒಮ್ಮೆ ಕೇಂದ್ರ ಸರ್ಕಾರ ಇದು ಪ್ರಯತ್ನವನ್ನು ಪಟ್ಟಿತ್ತು. ನನಗೆ ಎಕ್ಸಾಕ್ಟ್ ಗ್ರಾಮ್ಸ್ ನೆನಪಾಗ್ತಿಲ್ಲ. ಅಲ್ಲಿ ಏನಂದರೆ ಅವ್ರು ಏನು ಹೇಳಿದರು ಅಂದರೆ ಪುರುಷರಿಗೆ 150 ಗ್ರಾಮ್ ಇಟ್ಕೋಬೇಕು, ಮದುವೆ ಆದ ಮಹಿಳೆಯರಿಗೆ 300 ಗ್ರಾಮ್, ಈ ಥರದ್ದೊಂದು ಇದನ್ನು ಪ್ಲಾನ್ ಮಾಡಿದ್ರು ಅವರು. ಬಟ್ ಅದು ಅಷ್ಟು ಸಕ್ಸಸ್ಫುಲ್ ಆಗಲ್ಲ. ಯಾಕೆ ಅಂತಂದರೆ ನಮ್ಮಂಥ ದೇಶಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕೆಲವ್ರಿಗೆ ತಲೆಮಾರುಗಳಿಂದ ಬಂದಿರುವಂಥ ಇದು ಇರುತ್ತೆ. ಇನ್ನು ಕೆಲವರು ಇವಾಗ ತಾನೇ ಮಿಡ್ಲ್ ಕ್ಲಾಸಿಗೆ ಬಂದಿರ್ತಾರೆ, ಆವಾಗ ಇಲ್ಲ ನಮ್ಮ ಮನೇಲಿ ಒಂದಷ್ಟು ಚಿನ್ನ ಇರಲಿ ಅಂತ ತಗೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಎರಡೂ ಮ್ಯಾಚ್ ಆಗದೆ ಇರೋದ್ರಿಂದ ಜನ ಏನಂದರೆ ಇಮಿಡಿಯೇಟಾಗಿ ತರ್ತಾರೆ ಅಂತಲ್ಲ, ಆದರೆ ಒಂದು ವೇಳೆ ಬೆಲೆ ಜಾಸ್ತಿ ಆದರೆ ನಮ್ಮಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ 20-30% ರೀಸೈಕಲ್ ಆಗುತ್ತೆ ಗೋಲ್ಡ್. ಅಂದರೆ ಗೋಲ್ಡ್ ಎಕ್ಸ್ಚೇಂಜ್ ಮಾಡಿ ಅದನ್ನೇ ರೀಸೈಕಲ್ ಮಾಡ್ಕೊಳ್ತಿದ್ದಾರೆ ಅಂತ. ಅದು ಒಂದು ವೇಳೆ 50% ಆಗುತ್ತಾ ಈ ಕಾರಣಕ್ಕಾಗಿ, ಮೋದಿಜಿ ಅವ್ರು ಹೇಳಿರೋ ಕಾರಣಕ್ಕಾಗಿ ಅನ್ನೋಂಥದ್ದು ಈಗಿನ ಪ್ರಶ್ನೆ. ಅದು ಮುಂದೆ ಕಾಲ ಉತ್ತರ ಹೇಳಬೇಕು. ಹಂಗೆ ಆದಾಗ ಏನಾಗುತ್ತೆ, ಭಾರತದ ಆರ್ಥಿಕತೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಈಗ ನನಗೆ ಹಳೇದಾಯಿತು ಡಿಸೈನು ಚೇಂಜ್ ಮಾಡಬೇಕು. ಇವಾಗ ಇನ್ನೊಂದು ವಿಚಾರ ಏನಾಗಿದೆ ಭಾರತದಲ್ಲಿ ಅಂದರೆ ಬೆಲೆ ಹೆಚ್ಚಳ ಆದಮೇಲೆ ನೀವು ನೋಡಿ ಟ್ರೆಂಡ್ ಚೇಂಜ್ ಆಗಿದೆ. ಮಹಿಳೆಯರಲ್ಲಿ ಏನಂದರೆ ಅವ್ರು ಬಂಗಾರದನ್ನ ಹಾಕ್ಕೊಂಡು ಹೋಗ್ತಿದ್ರು ಇಷ್ಟು ದಿನ. ಈಗೇನು ಮಾಡ್ತಿದ್ದಾರೆ ಅಂತಂದರೆ ಬರೀ ಸಮಾರಂಭಗಳಿಗೆ ಮಾತ್ರ ಅವುಗಳನ್ನ ಯೂಸ್ ಮಾಡ್ತಾರೆ. ಆದರೆ ದಿನ ಆಫೀಸ್ಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಈ ಥರದ್ದೆಲ್ಲ ಮಾಡುವಾಗ ಅವರು ಆರ್ಟಿಫಿಷಿಯಲ್ ಹಾಕ್ಕೊಂಡು ಅಥವಾ 1 ಗ್ರಾಮ್ ಜ್ಯುವೆಲ್ರಿ ಹಾಕ್ಕೊಂಡು ಹೋಗೋದನ್ನು ನಾನು ಗಮನಿಸಿದ್ದೀನಿ. ನಮ್ಮ ಮನೇಲಿ ಕೂಡ ನೋಡಿದ್ದೀನಿ ಅದನ್ನು. ಸೊ ಈ ಥರ ಅನೇಕ ಕಡೆ ಆಗ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು, ಯಾಕೆಂದರೆ ಈ ಒಂದು ಸೆಕ್ಯೂರಿಟಿಯ ವಿಚಾರಕ್ಕೆ ಎಲ್ಲ ಕಡೆ ಕಿತ್ಕೊಂಡು ಹೋಗ್ತದೆ. ಈ ಥರದೊಂದು ಮನಸ್ಥಿತಿ ಚೇಂಜ್ ಆಗ್ತಾ ಇದೆ ಭಾರತೀಯರಲ್ಲೂ. ಇಲ್ಲ ಇದು ಕೂಡ ಅದೇ ಥರ ಕಾಣುತ್ತೆ, ಆರ್ಟಿಫಿಷಿಯಲ್ ಕೂಡ ಒರಿಜಿನಲ್ ಥರ ಕಾಣ್ತಿದೆ, ಸಮಾರಂಭಕ್ಕೆ ಒರಿಜಿನಲ್ ಹಾಕೊಂಡು ಹೋಗೋಣ ಬೇರೆ ಟೈಮಲ್ಲಿ. ಸೊ ಹಾಗಾಗಿ ಈ ಒಂದು ಮನಸ್ಥಿತಿಯ ಬದಲಾವಣೆ ಮುಂದೆ ಭಾರತಕ್ಕೆ ಒಳ್ಳೇದಾಗ್ಬೋದು ಅಂತ ಕಾಣುತ್ತೆ ನನಗೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಮುಂದೆ ಇವಾಗ ನಾವು ಏನು ಮಾಡ್ಬೋದು ಅಂದರೆ 9 ಗ್ರಾಮು ಅಥವಾ 14 ಗ್ರಾಮ್ದು 18 ಗ್ರಾಮ್ದು ಆ ಕ್ಯಾರೆಟ್, ಆ 9 ಕ್ಯಾರೆಟೋ 14 ಕ್ಯಾರೆಟೋ 18 ಕ್ಯಾರೆಟೋ ಈ ಥರದ ಬಂಗಾರವನ್ನು ಹೆಚ್ಚು ಚಾಲತಿಗೆ ತರೋದ್ರಿಂದ ಏನಾಗುತ್ತೆ, ಲೈಟ್ ವೆಯ್ಟ್ನ ಬಂಗಾರವನ್ನು ಕೂಡ ಪಾಪ್ಯುಲರೈಸ್ ಮಾಡ್ಬೋದು. ಆಗ ಜನಕ್ಕೆ ಅದು ಅಫೋರ್ಡಬಲ್ ಕೂಡ ಆಗುತ್ತೆ. ಈಗ ನಾವು 22 ಕ್ಯಾರೆಟ್ ಗೋಲ್ಡನ್ನೇ ಎಲ್ಲರೂ ಅಪೇಕ್ಷಿಸ್ತಾ ಇದ್ದಾರೆ. ಆ ಒಂದು ಮನಸ್ಥಿತಿಯು ಬದಲಾಗ್ಬೋದು. ಇಲ್ಲಪ್ಪ ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ, ನಾನು ಇದನ್ನು 18 ಗ್ರಾಮ್ ತಗೊಳ್ತೀನಿ, ಇಲ್ಲ 14 ಇಲ್ಲ 9 ಗ್ರಾಮ್ ತಗೋತೀನಿ ಅಂತ. ಹಿಂದೊಂದು ಸ್ವಲ್ಪ ದಿನ ಟ್ರೆಂಡ್ ಬಂದಿತ್ತು 1 ಗ್ರಾಮ್ ಗೋಲ್ಡ್ ಅಂತ ಸುಮಾರು ಶಾಪ್ಗಳನ್ನ ನಾನು ಬೆಂಗಳೂರಲ್ಲಿ ನೋಡಿದ್ದೆ. ಸೊ ಅದು ಲೈಟರು ಇರುತ್ತೆ, ಅಫೋರ್ಡಬಲ್ ಆಗುತ್ತೆ. ಈ ಥರ ಜನ ಮುಂದೆ ಒಂದು ಬದಲಾವಣೆಯನ್ನು ನಾವು ನೋಡಬಹುದು ಅಂತ ನನಗನ್ಸುತ್ತೆ. ಈ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಮೇಲೆ ಇದು ಅವಲಂಬಿತ ಆಗಿದೆ. ಯಾಕೆಂತಂದರೆ ನಾವು ಗೋಲ್ಡ್ ಬೆಲೆ ಇನ್ವೆಸ್ಟರ್ಸ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಅವಲಂಬಿತ ಆಗಿದೆ. ನಿಮಗೆ ನಾನು ಒಂದು ಅಂಕಿಅಂಶ ಕೊಡ್ತೀನಿ. ಏನಂತಂದರೆ ಇವಾಗ ಇವತ್ತು ಅದನ್ನು ಔನ್ಸಲ್ಲಿ ಲೆಕ್ಕ ಹಾಕ್ತಾರೆ ಲಂಡನಲ್ಲಿ. 1 ಔನ್ಸ್ ಅಂದರೆ 31 ಗ್ರಾಮ್ 1035 ಗ್ರಾಮ್ಸ್. ಸೊ ಅಂದರೆ ನಿನ್ನೆ ಅದರ ಬೆಲೆ $4,669 ಇತ್ತು. ಅಂದರೆ ಅದು ನಿನ್ನೆ ನೋಡಿ 1% ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಯಿತು, ನಮ್ಮಲ್ಲಿ ಹೆಚ್ಚಾಯಿತು, ಅದು ಒಂದಿದೆ. ಆದರೆ ಇಲ್ಲಿ ಏನು ಅಂತಂದರೆ ಅವ್ರು ಹೇಳ್ತಿರೋದು 5,000 ಔನ್ಸ್ಗೆ ಹೋಗ್ಬೋದು ಒಂದು ವೇಳೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆದರೆ ಅಂತ. 4,000 ಔನ್ಸೇನೆ ಜಾಸ್ತಿ ಮೂವ್ ಆಗಿರಲಿಲ್ಲ. ಅದು ಇತ್ತೀಚಿನ ತಿಂಗಳುಗಳಲ್ಲೇ ಹೆಚ್ಚಾಗಿರುವಂಥದ್ದು. ಸೊ ಹಾಗಾಗಿ ಅದೇನಾದರೂ ಒಂದು ವೇಳೆ ಈ ಜಿಯೋಪೊಲಿಟಿಕಲ್, ಎಲ್ಲರ ಕಣ್ಣು ಇವಾಗ ನೋಡಿ ಬೀಜಿಂಗ್ ಹತ್ರ ನೆಟ್ಟಿದೆ. ನಿನ್ನೆ ಯಾಕೆ ನಿಮಗೆ ಗೋಲ್ಡ್ ಪ್ರೈಸಸ್ ಸ್ಟೇಬಲ್ ಆಯಿತು, ಆಯಿಲ್ ಪ್ರೈಸಸ್ ಸ್ಟೇಬಲ್ ಆಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದರೆ, ಒಂದು ವೇಳೆ ಇದನ್ನು ಮಾತುಕತೆಗೆ ಬಂದು, ಹೊರ್ಮುಜ್ ಜಲಸಂಧಿ ವಿಚಾರದಲ್ಲೂ ಮಾತುಕತೆಗೆ ಬಂದು ಟ್ರಂಪ್ 2 ವಿಚಾರನೂ ಹೇಳಿದ್ದಾರೆ. ಒಂದು, ನಮಗೆ ಏನು ಚೈನಾದ ಸಹಾಯ ಬೇಕಿಲ್ಲ ಹೊರ್ಮುಜ್ ಜಲಸಂಧಿಯನ್ನು ಕ್ಲಿಯರ್ ಮಾಡೋಕ್ಕೆ ಅಂತ. ಇನ್ನೊಂದು ಹೇಳಿದ್ದಾರೆ, ನೀವು ನಮ್ಮ ಜೊತೆ ಜಾಯಿನ್ ಆಗಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ನಿನ್ನೆ ಇವತ್ತು ನಾಳೆಯಲ್ಲಿ ಅವರ ಮಾತುಕತೆಯಲ್ಲಿ ಅದೊಂದು ವೇಳೆ ತೀರ್ಮಾನಕ್ಕೆ ಬಂದು ಅದು ಕ್ಲಿಯರ್ ಆದರೆ ಆಗ ಬಂಗಾರದ ಬೆಲೆ ಸ್ಟೇಬಲ್ ಆಗುತ್ತೆ, ಇಲ್ಲೊಂದು ಚೂರು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಕಾದು ನೋಡುವಂಥದ್ದು ಒಳ್ಳೆಯದು. ಈಗಲೇ ಆಂಟಿಸಿಪೇಟ್ ಮಾಡಿ ಇಲ್ಲ ಅದು 2 ಲಕ್ಷಕ್ಕೆ ಹೋಗ್ಬಿಡುತ್ತೆ ತೊಗೊಂಬಿಡೋಣ ಅನ್ನೋಂಥ ಆತುರತೆ ಬೇಡ. ಅದರಲ್ಲೂ ಭಾರತೀಯರು ಈ ವಿಚಾರದಲ್ಲಿ ಸ್ವಲ್ಪ ದೃಢವಾದ ಹೆಜ್ಜೆ ಇಡಬೇಕು. ಯಾಕೆಂತಂದರೆ ಭಾರತಕ್ಕೆ ಇವಾಗ ಫಾರಿನ್ ಎಕ್ಸ್ಚೇಂಜ್ನ ಉಳಿಸುವಂಥ ಕಾಲಘಟ್ಟ ಇದೆ.
ಸೊ ಹಾಗಾಗಿ ನಾವು ಇವಾಗ ಅದು ತಗೊಳ್ಳೋದು ಬೇಡ. ಒಂದು ವೇಳೆ ಆಗ್ಬಿಡುತ್ತಾ ಅಂತಂದರೆ ಒಂದು ವೇಳೆ ನಮ್ಮಲ್ಲೇ 15-30% ಡಿಮ್ಯಾಂಡ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆಗ ಈವನ್ ಲೋಕಲ್ ಡಿಮ್ಯಾಂಡ್ ಕಡಿಮೆ ಆದ್ರೇನು ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಅದ್ರದ್ದು ಇನ್ಫ್ಲೂಯೆನ್ಸ್ ಆಗುತ್ತೆ. ಯಾಕೆಂತಂದ್ರೆ ಭಾರತೀಯರೇ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ಸ್. ಸೊ ಹಾಗಾಗಿ ಅದ್ರದ್ದು ಇಂಪ್ಯಾಕ್ಟ್ ಅಲ್ಲೂ ಇರುತ್ತೆ, ಪ್ರೈಸಸ್ಸು ಡೌನ್ ಆಗುತ್ತೆ. ಅಂದರೆ ಇಟ್ ಆಲ್ ಡಿಪೆಂಡ್ಸ್ ನಮ್ಮ ಜನ ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸ್ತಾರೆ ಅಂತ. ಬಟ್ ಇವತ್ತಿನ ಮೇಲ್ನೋಟಕ್ಕೆ ಎಲ್ಲ ಎಸ್ಟಿಮೇಟ್ಸ್ ಹೇಳ್ತಾ ಇರೋದು ಮಿನಿಮಮ್ 15. ಇವಾಗ ನೀವು ಚಾನಲಲ್ಲಿ ನೀವು ಪ್ಲೇ ಮಾಡಿದಾಗಲೂ ಅನೇಕ ಮಹಿಳೆಯರು ಹೇಳ್ತಾ ಇದ್ರು ಇಲ್ಲ ಪೋಸ್ಟ್ಪೋನ್ ಮಾಡ್ತೀವಿ ಅಂತ. 4 ಜನದಲ್ಲಿ ಒಬ್ಬರು ತಗೊಳ್ತೀವಿ ಅಂದ್ರೆ 3 ಜನ ಇಲ್ಲ ಪೋಸ್ಟ್ಪೋನ್ ಮಾಡಬಹುದು ಅಂತಿದ್ದಾರೆ. ಸೊ ಅದು ನಿಜ. ಆದ್ರೆ ನಮಗೆ ಮಿನಿಮಮ್ ಒಂದು 30% ನಮ್ಮ ಡಿಮ್ಯಾಂಡ್ ಕಡಿಮೆ ಆದರೆ ಭಾರತದಿಂದ ಆ ಮಟ್ಟಕ್ಕೆ ಬೆಲೆನೂ ಕಡಿಮೆ ಆಗಬೇಕು. ಅದು ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ತರಾತುರಿಯಲ್ಲಿ ಬಂಗಾರದ ಪರ್ಚೇಸ್ ಮಾಡೋದು ಬೇಡ. ಈಗ ನಮಗೆ ಒಟ್ಟು ಏನು ಅಂತಂದ್ರೆ ಒಂದು 15-30% ಬಂಗಾರ ಪರ್ಚೇಸ್ ಕಡಿಮೆ ಆದರೆ ಭಾರತಕ್ಕೆ ಆ ಮಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ. ಪೂರ್ತಿಯಾಗಿ 100% ಜನ ತಗೊಳ್ಳೋದು ನಿಲ್ಲಿಸ್ಬಿಡ್ತಾರೆ ಅಂತ ಇವನ್ ಸರ್ಕಾರ ಕೂಡ ಯೋಚನೆ ಮಾಡಲ್ಲ. ಯಾವಾಗೂ ನಾವು ಪೂರ್ಣ ಉದ್ಯೋಗ ಕೊಡಬೇಕು ಅಂತ ಹೇಳುವಾಗ ಅದ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲರಿಗೂ ಕೊಡುವ ಬರದಲ್ಲಿ ಅಟ್ಲೀಸ್ಟ್ ನಾವು ಒಂದು 80% 90% ರೀಚ್ ಆದ್ರೇನು ಒಂದು 10-15% ಅನ್ಎಂಪ್ಲಾಯ್ಮೆಂಟ್ ಇದ್ರೇನು ಓಕೆ ಅನ್ನೋ ತರದಲ್ಲಿ ಪ್ರಯತ್ನ ಪಡ್ತೀವಿ. ಸೊ ಅದೇ ರೀತಿಯಲ್ಲಿ ಯಾರು ತಗೋಬೇಡಿ ಇನ್ನೊಂದು ವರ್ಷ ಅನ್ನುವಾಗ ಮಿನಿಮಮ್ ಜನ ತಗೊಳ್ಳದೆ ಇದ್ರೇನು ಆಗ ನಮಗೆ ಒಂದಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಉಳಿಯುತ್ತಲ್ಲ ಅನ್ನುವಂಥ ಒಂದೇ ಒಂದಿದ್ದು. ಒಂದು ವೇಳೆ ಭಾರತದಲ್ಲೇ ಉತ್ಪಾದನೆ ಆಗಿದ್ದಿದ್ರೆ ಚಿನ್ನ ಮೊದಲಿನಂತೆ ನಮ್ಮ KGF ಚೆನ್ನಾಗಿದ್ದು ಚಿನ್ನ ಚೆನ್ನಾಗಿ ಆಗ್ತಾ ಇದ್ರೆ ಭಾರತದಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದ್ದಿದ್ರೆ ಬಹುಶಃ ಇಂಥದ್ದೊಂದು ಸಂಕಷ್ಟ ಸ್ಥಿತಿ ಬರ್ತಾ ಇರಲಿಲ್ಲ. ನೀವು ಪ್ರತಿ ವರ್ಷ $72 ಬಿಲಿಯನ್ ಅಷ್ಟು ನಾವು ಅದಕ್ಕೆ ವ್ಯಯ ಮಾಡ್ತಿರೋದ್ರಿಂದ ಇಲ್ಲಿ ಸಮಸ್ಯೆ ಆಗಿರೋದು. ಈಗ ಒಂದು ಎಲ್ಲ ಪ್ರಯತ್ನ ಒಂದೊಂದು ಹನಿ ಗುಡಿದ್ರೆ ಹಳ್ಳ ಅನ್ನೋ ಥರದಲ್ಲಿ ಗೋಲ್ಡ್ ಇಂದ ಇಷ್ಟು, ಫರ್ಟಿಲೈಸರ್ಸ್ ಇಂದ ಇಷ್ಟು, ಆಯಿಲ್ ಕನ್ಸಂಪ್ಷನ್ ಇಂದ ಇಷ್ಟು, ಇಡಿಬಲ್ ಆಯಿಲು, ಪೆಟ್ರೋಲ್, ಡೀಸೆಲ್, ಈ ಥರದ್ದು ಎಲ್ಲದನ್ನೂ ಒಂದು ಪ್ಲಾನ್ ಮಾಡಿ ಇದನ್ನ ಮನವಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಏನು ಅಂತಂದ್ರೆ ಮನವಿಯ ಜೊತೆಗೆ ಒಂದಷ್ಟು ಇದನ್ನ ಕಸ್ಟಮ್ ಡ್ಯೂಟಿ ಹೆಚ್ಚಳ ಮಾಡಿದ್ರೆ ಜನ ಸ್ವಲ್ಪ ನಿಯಂತ್ರಿಸಬಹುದು ಅನ್ನುವಂಥದ್ದು ಒಂದು ಆಸೆ ಗವರ್ಮೆಂಟ್ ಇತ್ತು. ಆದ್ರೆ ಏನಾಗಿದೆ, ನಿನ್ನೆ ಏನಾಗಿದೆ ಅನ್ನುವಂಥದ್ದನ್ನ ಪ್ಯಾನಿಕ್ ಬೈಯಿಂಗ್ ಶುರು ಆಯ್ತು ಜನಕ್ಕೆ. ಏನೋ ಆಗ್ಬಿಡತ್ತೆ, ಮತ್ತೆ ನಾವು ಇನ್ನೇನು ಮದುವೆ ಸೀಸನ್ ಬರುತ್ತೆ ಆ ಟೈಮ್ಗೆ ತಗೋಬೇಕಾಗಿದೆ, ಮದುವೆ ಸೀಸನ್ ಬರುತ್ತೆ ಆ ಟೈಮ್ಗೆ ತಗೋಬೇಕಾಗಿದೆ, ಇವಾಗೆ ತಗೊಂಬೋಣ, ಮತ್ತೆ ಹೆಚ್ಚಾಗುತ್ತೆ. ಒಟ್ಟಿಗೆ ಮಾರ್ಕೆಟ್ಗೆ ಹೋಗಿದ್ರು ಎಲ್ಲರೂ. ಆದ್ರಿಂದ ಒಂದೇನು ಅಂತಂದ್ರೆ ಮುಂದಕ್ಕೆ ತಗೋಬೇಕು, ಮದುವೆಗೆ ಹಿಂದಕ್ಕೆ ತಗೋಬೇಕು ಅನ್ನೋದು ಒಂದು ಪ್ಯಾನಿಕ್ ಬೈಯಿಂಗ್, ಎರಡನೇದು. ಹಾಗೇನೆ ನಿಮ್ಗೆ ಇನ್ನೊಂದೇನು ಅಂತಂದ್ರೆ ಮುಂಚೆ ಮತ್ತೆ ಬೆಲೆ ಹೆಚ್ಚಾಗ್ಬಿಡುತ್ತಾ ಅನ್ನುವಂತ ಒಂದು ಭಯದಿಂದ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಆದರೆ ಇದರ ರಿಯಲ್ ಎಫೆಕ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು 15 ದಿನ ಕಾದ್ರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಜನ ಯಾರು ಬಂಗಾರ ಪರ್ಚೇಸ್ ಮಾಡ್ತಿರ್ತಾರೆ ಅವರು ಕಡಿಮೆ ಆಗ್ತಾರೆ ಅನ್ನುವಂಥದ್ದು ಅನ್ಡೌಟೆಡ್ಲಿ ಹೇಳ್ಬೋದು. ಕೇಶವ್ ಅವರೇ, ಬೆಟರ್ ಆಪ್ಷನ್ ಕೇಂದ್ರ ಸರ್ಕಾರದ ಬಳಿ ಇದಕ್ಕಿಂತ ಬೆಟರ್ ಆಪ್ಷನ್ ಇರ್ಲಿಲ್ವಾ ಅನ್ನೋ ಚರ್ಚೆ ಇದೆ. ಅಂದ್ರೆ ಎಲ್ಲರನ್ನು ಒಂದೇ ತಕ್ಕಡಿಗೆ ಹಾಕಿ ನೋಡ್ತು ಕೇಂದ್ರ ಸರ್ಕಾರ ಅಂತ. ನಾನು ಹೇಗೆ ಅಂತ ಹೇಳ್ಬಿಡ್ತೀನಿ. ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬೈ ಮಾಡೋರು ಒಂದ್ ಕಡೆಗೆ ದುಡ್ಡಿದ್ದೋರು, ಇನ್ನೊಂದು ಬದುಕೋರು. ಅಂದರೆ ನನಗೆ ಅವಶ್ಯಕತೆ ಇದೆ, ಚಿನ್ನ ತಗೊಳ್ಬೇಕು, ಇವಾಗ ತಾಳಿ ತಗೊಳ್ಬೇಕು, ನನಗೆ ಅವಶ್ಯಕತೆ ಇದೆ. ಸೊ ನಮ್ಮಿಬ್ಬರನ್ನ ಒಂದೇ ತಕ್ಕಡಿಗೆ ಹಾಕಿ ಎಲ್ಲರ ಮೇಲೂ ಕೂಡ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿಯನ್ನು ಹಾಕ್ಬಿಟ್ರಲ್ಲ, ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋ ಕೆಲಸ ಆಯ್ತಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಬೇರೆ ಆಲ್ಟರ್ನೇಟಿವ್ ಆಪ್ಷನ್ ಇರಲಿಲ್ವಾ? ಖಂಡಿತ ಆಲ್ಟರ್ನೇಟಿವ್ ಇರಲಿಲ್ಲ. ಯಾಕೆಂದ್ರೆ ನೀವು ಈ ತರ ಒಂದು ಆಪ್ಷನ್ ಕೊಟ್ರೆ ಬಡವರ ಹೆಸರಲ್ಲಿ ಸೌಕರ್ಯ ತಗೊಳ್ತಾರೆ. ಬಡವರು ಎಷ್ಟು ಬಂಗಾರವನ್ನ ತಗೊಳ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಬಡವರು ಎಷ್ಟು ಬಂಗಾರ ತಗೊಳ್ತಾರೆ? 10 ಗ್ರಾಮ್, 15 ಗ್ರಾಮ್, ಇದಕ್ಕಿಂತ ಹೆಚ್ಚಿಗೆ ಅವರು ತಗೊಳ್ತಾ ಇದ್ದಾರಾ? ಆದರೆ ಯಾರು ಲಾರ್ಜ್ ಸ್ಕೇಲ್ ತಗೊಳ್ತಾ ಇದ್ದಾರೆ, ಬಿಸ್ಕೆಟ್ಸ್ ತಗೊಳ್ತಾ ಇದ್ದಾರೆ, ಇದನ್ನ ಇನ್ವೆಸ್ಟ್ಮೆಂಟ್ ತರ ಇಟ್ಕೊಳ್ತಾ ಇದ್ದಾರೆ, ಇವುಗಳನ್ನ ನಾವು ಯೋಚನೆ ಮಾಡಬೇಕು. ನೀವು ಒಂದು ಆಪ್ಷನ್ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ, ಅದರ ಕೆಳಗೆ ತೂರಕ್ಕೆ ಟ್ರೈ ಮಾಡ್ತಾರೆ. ಅದರ ಹೆಸರಿನಲ್ಲೇ ಸುಮಾರು ಜನ ಮಾಡ್ತಾರೆ. ಅದನ್ನ ಅಂಗಡಿಯವರು ಸಪೋರ್ಟ್ ಮಾಡ್ಬೋದು, ಇಲ್ಲ ಇವರೇನೆ ಹೋಗಿ 4 ಜನರನ್ನ ಕಳಿಸಿ ತಗೋಬಹುದು. ಈ ತರದ್ದೆಲ್ಲವೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಆಪ್ಷನ್ ಕೊಡ್ತಿದ್ದಂಗೆನೆ ಅದು ಮಿಸ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಇನ್ನೂ ಒಂದು ವಿಚಾರ ನಾನು ನಿಮ್ ಗಮನಕ್ಕೆ ತರಬೇಕು ನೋಡಿ. ಬಂಗಾರದ ಬೆಲೆ ಹೇಗೆ ಡಿಟರ್ಮೈನ್ ಆಗುತ್ತೆ ಅದನ್ನ ನಾವಿಲ್ಲಿ ಗಮನಿಸಬೇಕು. ಈಗ ನೋಡಿ, ಲಂಡನ್ ಬಿಲಿಯನ್ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಮತ್ತೆ ನ್ಯೂಯಾರ್ಕ್ ಕಾಮೆಕ್ಸ್ ಅನ್ನೋರು ಇದನ್ನ ಡಿಸೈಡ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಲಂಡನ್ ಅಲ್ಲಿ 70% ಹೆಚ್ಚು ಕಮ್ಮಿ ಡಿಸೈಡ್ ಆಗುತ್ತೆ. ಇದು ದಿನಕ್ಕೆ 2 ಸರಿ ಬೆಂಚ್ ಮಾರ್ಕ್ ಕೊಡ್ತಾರೆ. ಅವ್ರು ಇಷ್ಟು ಪ್ರೈಸ್ ಇಂದ ಇಷ್ಟು ಪ್ರೈಸ್ ಇರ್ಬೋದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅದು ಅವ್ರು ಯಾವ್ದ್ರ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಅಂದ್ರೆ, ಅವತ್ತಿನ ನೈಜ ಡಿಮ್ಯಾಂಡ್ ಎಷ್ಟಿದೆ, ಸಪ್ಲೈ ಎಷ್ಟಿದೆ, ಈ ಥರದ್ದೆಲ್ಲವನ್ನ ಲೆಕ್ಕ ಹಾಕಿ ಮತ್ತೆ ಎಷ್ಟು ಬೆಲೆ ಇವರಿಗೆ ಖರ್ಚಾಗುತ್ತೆ ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು ಅವರು ಒಂದು ಡಿಸೈಡ್ ಮಾಡ್ತಾರೆ. ಇದ್ರೆ ಭಾರತಕ್ಕೆ ಬಂದ್ರೆ ಇದು
ಇವರು ಇದನ್ನ ಪರಿಗಣಿಸಿ ಇಂಡಿಯನ್ ಬಿಲಿಯನ್ ಅಂಡ್ ಜ್ಯುವೆಲರಿ ಅಸೋಸಿಯೇಷನ್ ಅಂತ 1919ನೇ ಇಸ್ವಿಯಲ್ಲಿ ಆರಂಭ ಆಗಿದೆ. ಸರಿ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಇವೆಲ್ಲವನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಎಷ್ಟಿದೆ, ಲೋಕಲ್ ಡಿಮ್ಯಾಂಡ್ ಎಷ್ಟಿದೆ, ಇವೆಲ್ಲವನ್ನ ಪರಿಗಣಿಸಿ ಅವರು ಒಂದು ಬೆಲೆಯನ್ನ ನಿಗದಿಪಡಿಸ್ತಾರೆ. ಇದ್ರ ಮಧ್ಯೆ ಈ ಬೆಂಚ್ ಮಾರ್ಕ್ಗಳ ಮಧ್ಯೆ ಏರಿಳಿತ ಆಗುವುದು ಸಹಜ. ಆದ್ರೆ ನಿನ್ನೆ ನೋಡಿ ಇದು ಗಮನಿಸಿ, ಇದೊಂದು ಸರ್ಪ್ರೈಸಿಂಗ್ ಏನು ಅಂತಂದ್ರೆ ಇದು ಕಸ್ಟಮ್ ಡ್ಯೂಟಿ ಅಂದ್ರೆ ನಮ್ಗೇನು ಅಂದ್ರೆ ಭಾರತದ ಒಳಗೆ ಬರುವ ಬಂಗಾರದ ಮೇಲೆ ವಿಧಿಸುವಂತಹ ಬಂಗಾರದ ದರ, ಇಂಪೋರ್ಟ್ ಡ್ಯೂಟಿ ಅಂದ್ರೆ ನಿಮ್ಗೆ 9% ಹೆಚ್ಚಾಯ್ತು ನಿನ್ನೆ. ಒಮ್ಗೆ 9% ಹೆಚ್ಚಾಯ್ತು ನಿನ್ನೆ. 9% ಹೆಚ್ಚಾಗಿ ಅದು ಇನ್ನು ಶಾಪ್ಸ್ಗೆ ಬರಲ್ಲ. ಶಾಪ್ಸ್ಗೆ ಬರೋದಕ್ಕೆ ಮುಂಚೆನೆ ಈ ಒಂದು ಅಂಗಡಿಯವರು ಹೆಚ್ಚು ಮಾಡಿದ್ರು, ಜನನು ಪ್ಯಾನಿಕ್ ಬೈಯಿಂಗಿಗೆ ಒಳಗಡೆ ಹೋದ್ರು. ಆ ಬಂಗಾರ ಯಾವುದು ಇನ್ನು ಬರಬೇಕಾಗಿದೆ ಅಥವಾ ನಿನ್ನೆ ಲ್ಯಾಂಡ್ ಆಗಿದೆ ಅಂತಾನೆ ಇಟ್ಕೊಳ್ಳೋಣ, ಅದು ಅಂಗಡಿಗೆ ರೀಚ್ ಆಗಿ ಬಂಗಾರದ ಜ್ಯುವೆಲ್ರಿ ಆಗಿ ಬೇರೆ ಬೇರೆ ನಾನಾ ರೂಪಗಳನ್ನ ಪಡೆದು ಅದು ಮಾರುಕಟ್ಟೆಗೆ ನಿಜವಾಗ್ಲೂ ಹೆಚ್ಚಾಗಬೇಕಾಗಿದೆ ಅವಾಗ. ಆದ್ರೆ ಇಲ್ಲಿ ಎರಡೂ ಇದೆ. ಒಂದು ಜನರ ಪ್ಯಾನಿಕ್ ಬೈಯಿಂಗ್ ಒಂದು ಕಾರಣ, ಎರಡನೇದು ಇದನ್ನ ಬಳಸ್ಕೊಂಡು ಒಂದಷ್ಟು ಮಾರ್ಕೆಟ್ ಕೂಡ ಆಟ ಆಡಿದೆ ಅಂತ ನನಗನ್ಸುತ್ತೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸರ್, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ಇಲ್ಲ, ಯಾವುದೇ ಒಂದು ಪಾಲಿಸಿ ಮಾಡುವಾಗ ಎಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಮತ್ತೆ ಎಷ್ಟು ಜನಕ್ಕೆ ಅದರಿಂದ ನಷ್ಟ ಆಗುತ್ತೆ ಅಂತ ನಾವು ಈ ಪ್ಯಾರೆಟೋ ಆಪ್ಟಿಮಾಲಿಟಿ ಅಂತ ಎಕನಾಮಿಕ್ಸ್ ಅಲ್ಲಿ ಹೇಳ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಒಂದಷ್ಟು ಜನಕ್ಕೆ ಅದರಿಂದ ತೊಂದರೆ ಆಗುತ್ತೆ, ಆದರೆ ಅನುಕೂಲ ಆಗಿರುವ ಜನ ಆ ತೊಂದರೆ ಆಗಿರುವ ಜನರಿಗಿಂತ ಅದನ್ನು ಕಾಂಪನ್ಸೇಟ್ ಮಾಡು ಅವರ ಮೇಲ್ಗಡೆ ಇದ್ರೆ ಅದರಿಂದ ಅದಕ್ಕೆ ಒಳ್ಳೆ ಪ್ರೋಗ್ರಾಮ್ ಅಂತ ಈ ಥರದ ಅನೇಕ ಲೆಕ್ಕಾಚಾರಗಳು ಇರುತ್ತೆ. ಆ ಥರದ ಮಾನದಂಡಗಳನ್ನ ಬಳಸಿನೇ ಬಹುಶಃ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ. ಈಗ ಏನಾಗಿದೆ, ಸಿಲ್ವರು ಹೈಲಿ ಒಲಟೈಲ್, ಮುಂಚೆಯಿಂದನೂ ಗೋಲ್ಡ್ಗಿಂತ ಒಲಟೈಲ್ ಯಾವುದು ಅಂದರೆ ಸಿಲ್ವರು. ನಿಮ್ಗೆ ಅತ್ಯಂತ ಹೆಚ್ಚು ಲಾಭನೂ ಬರ್ಬೋದು, ಅತ್ಯಂತ ಹೆಚ್ಚು ನಷ್ಟನೂ ಆಗ್ಬೋದು. ಅಟ್ಲೀಸ್ಟ್ ಗೋಲ್ಡ್ ಆದ್ರೂ ಒಂದು ಬೆಂಚ್ ಮಾರ್ಕ್ ಒಳಗಡೆನೆ ಓಡಾಡ್ತಾ ಇದೆ. ಜಾಸ್ತಿ ಆಗ್ತಾ ಇದೆ ಅಂದ್ರೆ ಜಾಸ್ತಿ ಆಗ್ತದೆ, ನಷ್ಟ ಆದ್ರೆ ಅತಿ ಹೆಚ್ಚು ನಷ್ಟ ಏನು ಯಾವತ್ತೂ ಆಗಿಲ್ಲ, ಸ್ಟೇಬಲ್ ಇದೆ ಅದು ಆಲ್ಮೋಸ್ಟ್. ಸೊ ಹಾಗಾಗಿ ನೀವು ನಮ್ಗೆ ಒಂದು ದಿನ ಮಾರ್ಕೆಟ್ ಇಂದಾನೆ ಹೊರಗಡೆ ಹೋಗ್ಬೋದು ಅಂತ ಅನಲಿಸ್ಟ್ ಲೆಕ್ಕ ಹಾಕ್ತಾ ಇದ್ದಾರೆ ಸಿಲ್ವರ್ ವಿಚಾರಕ್ಕೆ ಬಂದಾಗ. ಯಾಕಂದ್ರೆ ಇಂಡಸ್ಟ್ರಿಯಲ್ ಯೂಸ್ಗೆನೆ ಅದನ್ನ ಜಾಸ್ತಿ ಆದಾಗ ಬರೀ ಇಂಡಸ್ಟ್ರಿಯಲ್ ಯೂಸ್ಗೆ ಬಳಸ್ಬೋದು, ಮಿಕ್ಕಿದ್ದನ್ನ ಜನ ಅದನ್ನ ಬಳಸೋದನ್ನೇ ಬಿಡಬಹುದು ಅನ್ನುವ ಲೆವೆಲ್ಗೆ ಅದು ಹೋಗ್ತಾ ಇದೆ. ಸೊ ಹಾಗಾಗಿ ನಮಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಏನು ದೇಶ ಮುಖ್ಯ, ದೇಶ ಇದ್ರೆ ನಾವಿದ್ರೆ ದೇಶ. ಹಾಗಾಗಿ ಫಸ್ಟ್ ದೇಶದ ಕಡೆ ಗಮನ ಕೊಟ್ಟಿದ್ರಿಂದ ಅದನ್ನ ಒಂದೇ ಸೇಮ್ ಮಾಡಿದ್ದಾರೆ. ಆದ್ರೆ ಅದರ ಜೊತೆಗೆ ಸರ್ಕಾರ ಇನ್ನೊಂದಷ್ಟು ರಿಫಾರ್ಮ್ಸ್ ಮಾಡಲಿ ಅನ್ನುವಂಥದ್ದು ನನ್ನ ವಿಚಾರ. ಈಗ ಆಗ್ಲೇ ರವಿಕುಮಾರ್ ಅವರು ಹೇಳುವಾಗ್ಲೂ ನಮ್ಮ ಹ್ಯಾಂಡ್ ಕ್ರಾಫ್ಟ್ಸ್ ಮಾಡೋರು ಈಗ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತಾರಲ್ಲ, ಈ ಹ್ಯಾಂಡ್ ಅಂದ್ರೆ ಕೈಯಿಂದ ಮಾಡುವಂತ ಜ್ಯುವೆಲ್ರಿ ನಶಿಸೇ ಹೋಗ್ಬೋದು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಅದನ್ನ SEZ ಅಲ್ಲಿ ತಂದು ನಾವು ಫುಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಲ್ಲಿ ಮಾಡಿ ಆ ತರದವ್ರಿಗೆ ಉದ್ಯೋಗಗಳನ್ನ ಕೊಟ್ಟು ಅದನ್ನ ಫುಲ್ ಆ ತರದೇ ಒಂದು ಫರ್ಮ್ ಮಾಡಿಬಿಟ್ಟು ಅದನ್ನ ಫುಲ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಮಾಡಿದ್ರೆ ಆ ತರ ಯಾರಿವಾಗ ನಂದೇ ಲಾಸ್ಟ್ ತಲೆಮಾರು ಅನ್ನಲ್ಲ, ಯುವಕರು ಅಟ್ರಾಕ್ಟ್ ಆಗಿ ಕಲಿಬಹುದು ಅದನ್ನ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ಮಾಡೋಂಥವ್ರು ಅದನ್ನ ಒಂದು ಮಾಡಬಹುದು. ನೋಡಿ, ಸರ್ ಹೇಳಿದ್ದು ತುಂಬಾ ಪರ್ಫೆಕ್ಟ್. ಅದು ನಮ್ಮ ಅಧ್ಯಕ್ಷರು ಸರ್ವಣ್ಣ ಅವರು 3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಜ್ಯುವೆಲ್ರಿ ಪಾರ್ಕ್ ತರಬೇಕು ಅಂತ. ಜ್ಯುವೆಲ್ರಿ ಪಾರ್ಕ್ ತಂದರೆ ಈ ಥರ ಆರ್ಟಿಸನ್ಸ್ಗೆಲ್ಲ ಕೆಲಸ ಸಿಗುತ್ತೆ. ಈ ಆರ್ಟಿಸನ್ಸ್ ಕೆಲಸ ಸಿಗ್ತಿರೋ ಅವ್ರು ಮಾಡೋ ಹ್ಯಾಂಡ್ ಕ್ರಾಫ್ಟ್ಸಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿ ಚಿನ್ನ ಯಾವಾಗ ಭಾರ ಆಯಿತೋ ಅದೇ ಚಿನ್ನದಿಂದ ಫಾರಿನ್ ಎಕ್ಸ್ಚೇಂಜು ದುಡಿಯೋವಂಥ ಒಂದು ಕಾರ್ಯಕ್ರಮ ಸಿಗುತ್ತೆ. ರೈಟ್ ಸರ್, ಈ ಫಿಸಿಕಲ್ ಗೋಲ್ಡ್ನ ಆಕರ್ಷಣೆ ಕಡಿಮೆ ಮಾಡಿ ETF ಮತ್ತು ಸಾರ್ವರಿನ್ ಗೋಲ್ಡ್ಸ್ ಕಡೆಗೆ ಇನ್ವೆಸ್ಟ್ ಮಾಡಿ ಅನ್ನುವಂತಹ ವಾದವನ್ನ ನೀವು ಹೇಗೆ ನೋಡ್ತೀರಿ? ಲಾಭ ಇದೆಯಾ ಅದರಿಂದ ಏನಾದರೂ, ಅಥವಾ ಹೂಡಿಕೆ ಸಂಸ್ಕೃತಿ ಬದಲಾಗತ್ತಾ? ಲಾಸ್ಟ್ ಕ್ವೆಶ್ಚನ್ ನಿಮಗೆ. SR ಕೇಶವ್ ಸರ್, ಅದಕ್ಕೆ ಮುಂಚೆ ಇನ್ನೇನು ಸರ್ಕಾರ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ. 1 ಮಿನಿಟ್ ಇದೆ ಸರ್, 1 ಮಿನಿಟ್. ಅದಕ್ಕೆ ಮುಂಚೆ ಒಂದು ಸರ್ಕಾರ ಇನ್ನೇನ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು ತನಿಖಾ ಸಂಸ್ಥೆಗಳು ಇವಾಗ ಹೆಚ್ಚು ಜಾಗರೂಕರಾಗಿರ್ಬೇಕು ಸ್ಮಗ್ಲಿಂಗ್ ನಿಲ್ಸಕ್ಕೆ. ಮೂರನೇದು ಈ ಡೈಮಂಡ್ಸ್ ಹಿಂಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಅದೇ ತರ ಗೋಲ್ಡ್ ನ ಎಕ್ಸ್ಪೋರ್ಟ್ ಕಡೆಗೆ ಗಮನ ಕೊಡುವಂಥದ್ದು. ಆಮೇಲೆ ಲೈಟ್ ವೆಯ್ಟ್ ಗೋಲ್ಡ್ ಗಳಿಗೆ ಒಂದಷ್ಟು ಇನ್ಸೆಂಟಿವ್ಸ್ ಕೊಡುವಂಥದ್ದನ್ನ ಮಾಡ್ಬೋದು. ಈ ಎಕ್ಸ್ಚೇಂಜ್ ಗೋಲ್ಡ್ ಕೂಡ ಇನ್ಸೆಂಟಿವ್ ಕೊಡಬೇಕು, ಶಾಪ್ ಅವರು ಕೊಡಬೇಕು, ಸರ್ಕಾರ ಕಡೆಯಿಂದನೂ ಬರಬೇಕು. ಮತ್ತೆ ಈ ಯಾವ್ದು ಗವರ್ಮೆಂಟ್ ಈ ಸ್ಕೀಮ್ಸ್ ಮಾಡ್ತಾ ಇದ್ದಾರೆ, ಅನೇಕ ಅಂಗಡಿಗಳವರು ಸ್ಕೀಮ್ ಮಾಡ್ತಾರೆ, ನೀವು ಇವಾಗಿಂದ ತಿಂಗಳ ಕಟ್ಟಿ ಅಂತ. ಇವು ರಿಜಿಸ್ಟರ್ ಮಾಡಿ ಇದಕ್ಕೆ ಒಂದು ತನಿಖೆ ಇದರ RBI ಅಡಿಯಲ್ಲೋ ಬ್ಯಾಂಕ್ ಅಡಿಯಲ್ಲೋ ತಂದು ಇದನ್ನ ರೆಗ್ಯುಲರೈಸ್ ಮಾಡಿದ್ರೆ ಹೆಚ್ಚು ಜನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸಣ್ಣ ಉಳಿತಾಯ ಅವರಿಗೆ ಬಂಗಾರ ತಗೊಳ್ಳಿಕ್ಕೂ ಮುಂದೆ ಅನುಕೂಲ ಮಾಡಿಕೊಡ್ಬಹುದು. ಈ ತರ ಮಾಡಬಹುದು ಅಂತ ನನಗನ್ಸುತ್ತೆ. ಇನ್ನು ETF ಖಂಡಿತ ಓಕೆ, ಥ್ಯಾಂಕ್ ಯು.